ಸೊ ಇದು 7-Eleven ಸ್ಟೋರ್ ಮಲೇಷ್ಯಾದಲ್ಲಿ ಅಂದರೆ ಕೌಲಾಲಂಪುರಲ್ಲೇ ತುಂಬ ಫೇಮಸ್ ಇದು. ಇಲ್ಲಿ ನಮಗೆ ಅಫೋರ್ಡಬಲ್ ಪ್ರೈಸಸಲ್ಲಿ ಫುಡ್ ಸ್ಟಾಫ್ಸ್ ಎಲ್ಲ ಸಿಗುತ್ತೆ, ಎಸೆನ್ಷಿಯಲ್ ಥಿಂಗ್ಸ್ ಎಲ್ಲ ಸಿಗುತ್ತೆ. ಇದು ಡೈಲಿ ಫುಡ್ಗೆ ಆಪತ್ ಬಾಂಧವ ಅಂತಲೇ ಹೇಳ್ಬೋದು. ನಿಮಗೆ ಮಲೇಷ್ಯಾಗೆ ಬಂದು ಎಲ್ಲೂ ಫುಡ್ ಸೆಟ್ ಆಗಲಿಲ್ಲ ಅಂದರೆ ಇಲ್ಲಿ ಬಂದರೆ ಒಂದು ಫಾಸ್ಟ್ ಫುಡ್ ರೀತಿ ಸ್ಯಾಂಡ್ವಿಚಸ್, ಬರ್ಗರ್ಸ್ ಎಲ್ಲ ಸಿಗುತ್ತೆ. ಈಸಿಯಾಗಿ ಅಫೋರ್ಡಬಲ್ ಪ್ರೈಸಸಲ್ಲಿ ಆ ಟೈಮನ್ನು ಹೊಟ್ಟೆ ತುಂಬಿಸ್ಕೋಬೋದು. ಸೊ ಎಲ್ಲದರ ಪ್ರೈಸಸ್ ಅಲ್ಲೇ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ರೆಡಿ ಟು ಕುಕ್ ಆ್ಯಂಡ್ ಈಟ್ ನೂಡಲ್ಸ್, ಪಾಸ್ತಾ, ಬರ್ಗರ್ಸ್ ಇದೆ. ಇದೆಲ್ಲ ಸ್ಯಾಂಡ್ವಿಚಸ್. ನಿಮಗೆ ವೆಜ್ಜು ನಾನ್ ವೆಜ್ ಎರಡೂ ಇರುತ್ತೆ, ನೋಡಿಕೊಂಡು ಕರೆಕ್ಟಾಗಿ ತೊಗೊಳ್ಳಿ. ಕೆಲವೊಂದು ಪ್ಯಾಕೆಟ್ಸ್ ಮೇಲೆ ಇಂಗ್ರೀಡಿಯೆಂಟ್ಸ್ ಬರೆದಿರುತ್ತೆ, ಅದನ್ನು ನೋಡ್ಕೊಂಡು ತೊಗೊಳ್ಳಿ. ವೆಜ್ ಇರೋದಿಲ್ಲ, ನಾನ್ ವೆಜ್ ಜಾಸ್ತಿ ಇರುತ್ತೆ. ಸೊ ಇದೆಲ್ಲ ಫ್ಲೇವರ್ಡ್ ಮಿಲ್ಕ್ಸ್ ನಿಮಗೆ 4 ರಿಂಗೆಟ್ಸ್ ಆ ರೀತಿ ಇರುತ್ತೆ. ಮತ್ತು ವಾಟರ್ ಬಾಟಲ್ಸ್ ಎಲ್ಲ 2 ರಿಂಗೆಟ್ಸ್ 3 ರಿಂಗೆಟ್ಸ್ ಆ ರೀತಿ ಇರುತ್ತೆ. ಮತ್ತು ಅದು ಎಗ್ ಪುಡ್ಡಿಂಗ್ ಅದು. ಸೊ ನಿಮಗೆ ಜಾಸ್ತಿ ನಾನ್ ವೆಜ್ಜೇ ಸಿಗುತ್ತೆ. ಇಂಗ್ರೀಡಿಯೆಂಟ್ಸನ್ನು ನೋಡಿ ವೆಜ್ ಬೇಕು ಅಂದರೆ ನೀವು ಚೆಕ್ ಮಾಡಿ ತೊಗೋಬೋದು. ಸೊ ಇಲ್ಲಿ ಬಿಯರ್ ಬಾಟಲ್ಸು ಸಹ ಇರುತ್ತೆ. ಲೀಗಲಾಗಿ ಈ ಶಾಪ್ಸಲ್ಲಿ ಸೆಲ್ ಮಾಡ್ತಿರ್ತಾರೆ. ಸೊ ಇದೆಲ್ಲ ಕಂಪ್ಲೀಟ್ ಫ್ಲೇವರ್ಡ್ ಮಿಲ್ಕ್ಸ್. ಮಕ್ಕಳಿಗೇನಾದರೂ ಇನ್ಸ್ಟೆಂಟಾಗಿ ಬೇಕು ತಿನ್ನೋದಕ್ಕೆ ಅಂದರೆ ಇಲ್ಲಿ ಬಂದರೆ ನಿಮ್ಗೇನಾದರೂ ಒಂದು ಖಂಡಿತವಾಗ್ಲೂ ಸಿಗುತ್ತೆ. ಸೊ ಇದು ಪಾಪ್ಕಾರ್ನ್, ಚಾಕ್ಲೇಟ್ ಪಾಪ್ಕಾರ್ನ್, ಈ ರೀತಿ ಐಟಮ್ಸ್ ಇಲ್ಲಿ ತುಂಬಾ ಸಿಗುತ್ತೆ. ನೀವು ಲಾಂಗ್ ಡ್ರೈವ್ಗೆ ಹೋಗಬೇಕು, ಸೈಟ್ ಸೀಯಿಂಗ್ಗೆ ಹೋಗಬೇಕು ಅಂತ ಹೇಳಿದಾಗ ಇಲ್ಲಿ ಬಂದು ಇನ್ಸ್ಟೆಂಟ್ ಫುಡ್ ಅಥವಾ ಒಂದು ಸ್ನ್ಯಾಕ್ ಪ್ಯಾಕೆಟ್ಸನ್ನು ಅಫೋರ್ಡಬಲ್ ಪ್ರೈಸಸಲ್ಲಿ ತೊಗೊಂಡೋಗ್ಬೋದು. ಇದೆಲ್ಲ ನಿಮಗೆ ಜ್ಯೂಸ್ ಮೆಷಿನ್, ಡಿಫ್ರೆಂಟ್ ಟೈಪ್ಸ್ ಆಫ್ ಜ್ಯೂಸಸ್ ಇಲ್ಲಿ ನೀವು ಫಿಲ್ ಮಾಡಿಕೊಂಡು ಕುಡಿಬೋದು. ಮತ್ತು ಇದು ಡಿಫ್ರೆಂಟ್ ಟೈಪ್ಸ್ ಆಫ್ ನೂಡಲ್ಸ್ ಅಂತೂ ವೆರೈಟೀಸ್ ತುಂಬ ಇತ್ತು. ನಾನ್ ವೆಜ್ ನೂಡಲ್ಸ್ ತುಂಬ ವೆರೈಟೀಸ್ ಇಲ್ಲಿ ಸಿಗುತ್ತೆ. ಮತ್ತು ಇದು ಕಾಫಿ ಮೆಷಿನ್, ವೆರೈಟೀಸ್ ಆಫ್ ಕಾಫೀಸ್ ಇಲ್ಲಿ ನೀವು ಟ್ರೈ ಮಾಡ್ಬೋದು. ಕ್ಯಾಪಿಚಿನೋ, ಲ್ಯಾಟೆ, ಮೋಚಾ ಇವುಗಳೆಲ್ಲ ಸಿಗುತ್ತೆ. ಮತ್ತು ಇಲ್ಲಿ ರೆಡಿ ಟು ಈಟ್ ನಾಸಿ ಲೆಮಕ್ ಇದೆ, ನೂಡಲ್ಸ್ ಇದೆ. ಮತ್ತು ಕಾಫೀಸ್ ಇಲ್ಲಿ ನೋಡ್ಬೋದು, ವೆರೈಟೀಸ್ ಆಫ್ ಕಾಫೀಸ್, ರೆಡಿ ಟು ಡ್ರಿಂಕ್ ಆ ರೀತಿ ಇದೆ. ಮತ್ತು ನೀವು ಫುಡ್ಡನ್ನು ಹೀಟು ಸಹ ಇಲ್ಲಿ ಸ್ಯಾಂಡ್ವಿಚನ್ನು ತೊಗೊಂಡು ಇಲ್ಲೇ ಹೀಟ್ ಮಾಡಿಕೊಂಡು ಇಲ್ಲೇ ತಿನ್ಬೋದು. ಸೊ ವೆರೈಟೀಸ್ ಆಫ್ ಐಸ್ ಕ್ರೀಮ್ಸ್ ಇದೆ. ಎಲ್ಲ ರೀತಿಯಾದ ಸ್ನ್ಯಾಕ್ ಫುಡ್ಸ್, ರೆಡಿ ಟು ಈಟ್ ಫುಡ್ಸ್ ಇಲ್ಲಿ ಸಿಗುತ್ತೆ. ನಮಗೆ ತುಂಬ ಅಫೋರ್ಡಬಲ್ ಪ್ರೈಸಸಲ್ಲೇ ಸಿಗುತ್ತೆ. ಸ್ಯಾಂಡ್ವಿಚನ್ನು ಒಂದು ಸಲ ಟ್ರೈ ಮಾಡಿದ್ವಿ, ಓಕೆ, ನಾಟ್ ಬ್ಯಾಡ್, ತಿನ್ಬೋದು. ಮತ್ತು ATM ಮಿಷಿನ್ಸು ಇಲ್ಲೇ ಸಿಗುತ್ತೆ. ಸೊ ಮನಿ ಬೇಕಿದ್ದರೆ ವಿತ್ಡ್ರಾ ಮಾಡ್ಕೋಬೋದು ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ. ಮತ್ತು ಇಲ್ಲಿ ಸಿಮ್ ಕಾರ್ಡ್ಸು ಮತ್ತು ಟಾಪಪ್ ಎಲ್ಲ ಇಲ್ಲಿ ಮಾಡಿಸ್ಕೋಬೋದು. 7-Eleven ಒನ್ ಸ್ಟೋರ್ ಟು ಗೋ ಅಂತ ಹೇಳ್ತೀನಿ. ಸೊ ಇಲ್ಲಿ ಬಂದರೆ ಖಂಡಿತವಾಗ್ಲೂ ನಿಮಗೆ ಯೂಸ್ಫುಲ್ ಆಗುವಂಥ ಥಿಂಗ್ಸ್ ಇರುತ್ತೆ. ಮತ್ತು ನೀವು ಚಾರ್ಜನ್ನು ಮಾಡಿಸ್ಕೋಬೋದು ನಿಮ್ಮ ಮೊಬೈಲ್ಗೆ, ಟಾಪಪ್ ಕಾರ್ಡ್ಸನ್ನು ಹಾಕ್ಕೋಬೋದು. ಸಿಮ್ಮು ಸಹ ಸಿಗುತ್ತೆ, ಮಲೇಷಿಯನ್ ಸಿಮ್ಮು ಇಲ್ಲಿ ಸಿಗುತ್ತೆ, ಬೇಕಿದೆ ತೊಗೋಬೋದು. ಸೊ ಇದೆಲ್ಲ ಫುಡ್ ಸ್ಟಫ್ಸ್, ರೆಡಿ ಟು ಈಟ್ ಮತ್ತು ವಾಟರ್ ಬಾಟಲ್ಸ್ ಇದೆಲ್ಲ ಇಲ್ಲಿ ನಿಮಗೆ ಅವೈಲೇಬಲ್ ಇದೆ. ಸೊ ಈ ರೀತಿ ಸ್ನ್ಯಾಕ್ ಪ್ಯಾಕ್ಸ್ ಅಂತೂ ತುಂಬಾ ವೆರೈಟೀಸಲ್ಲಿ ಸಿಗುತ್ತೆ. ಪ್ರೈಸಸ್ ನೀವು ಅಲ್ಲೇ ನೋಡ್ಬೋದು. 1 ರಿಂಗೆಟ್ ಈಕ್ವಲ್ಸ್ 23.5 ಇಂಡಿಯನ್ ಕರೆನ್ಸಿ ಆ್ಯಸ್ ಪರ್ ಜುಲೈ 2026 ನಾವು ಹೋಗಿದ್ದು. ಆವಾಗ 23 ರುಪೀಸ್ ಇತ್ತು 1 ರಿಂಗೆಟ್ಗೆ. ಸೊ ಇದೆಲ್ಲ ವೆರೈಟೀಸ್ ಆಫ್ ನೂಡಲ್ಸಲ್ಲಿ ನಿಮಗೆ ಪ್ರಾನ್ಸು, ಫಿಶ್ಶು, ಚಿಕನ್ನು, ಮಟನ್ ಪ್ರತಿಯೊಂದರದ್ದು ನಾನ್ ವೆಜ್ ನೂಡಲ್ಸ್ ಅನ್ನೋದು ಇತ್ತು. ವೆಜ್ ನೂಡಲ್ಸು ಇದೆ, ಬಟ್ ನಿಮಗೆ ಫ್ಲೇವರ್ಸ್ ವೆರೈಟೀಸ್ ಕಡಿಮೆ. ಚಾಕ್ಲೇಟ್ ವೆರೈಟೀಸ್ ಇತ್ತು. ಮತ್ತು ಇಲ್ಲಿ ಹೆಲ್ತ್ ಕೇರ್ ಕೆಲವೊಂದು ಮೆಡಿಸಿನ್ಸ್, ಬೇಸಿಕ್ ಮೆಡಿಸಿನ್ಸು ಸಹ ಇಲ್ಲಿ ನಿಮಗೆ ಸಿಗುತ್ತೆ. ಹೆಡ್ಏಕ್ಗೆ, ಫೀವರ್ಗೆ, ಬಾಡಿ ಪೇಯ್ನ್ಗೆ ಆ ರೀತಿ ನಿಮಗೆ ಮೆಡಿಸಿನ್ಸ್, ಪ್ಯಾರಾಸೆಟಮಾಲ್ ಟ್ಯಾಬ್ಲೆಟ್ಸ್ ಸಹ ಇಲ್ಲಿಗೆ ಬಂದರೆ ನೀವು ತಗೊಂಡು ಹೋಗ್ಬೋದು. ಜೊತೆಗೆ ಆಯಿಲ್ಸ್ ಅಂದರೆ ಹೇರ್ ಆಯಿಲ್ಸ್ ಆಗ್ಬೋದು, ಸೋಪ್ ಮತ್ತು ಶ್ಯಾಂಪೂಸ್ ಪ್ರತಿಯೊಂದು ಸಿಗುತ್ತೆ. ಮೋಸ್ಟ್ಲಿ ಇದೆಲ್ಲ ಬಿಯರ್ ಬಾಟಲ್ಸ್ ಅನಿಸುತ್ತೆ, ಬಿಯರ್ ಟಿನ್ಸ್ ಅನಿಸುತ್ತೆ. ಯಾಕೆಂದರೆ ಈ ರೀತಿ ಒಂದು ಕೂಲ್ ಡ್ರಿಂಕ್ಸ್ ಬಾಟಲ್ ಇಂಡಿಯಾದಲ್ಲೆಲ್ಲೂ ನೋಡಿಲ್ಲ. ಮೋಸ್ಟ್ಲಿ ಬಿಯರ್ ಟಿನ್ ಇರಬೇಕು. ಪ್ರೈಸಸ್ಸು ಅಲ್ಲೇ ಮೆನ್ಷನ್ ಮಾಡಿರ್ತಾರೆ. ಸೊ 7-Eleven ಸ್ಟೋರ್ಸ್ ಅನ್ನೋದು ನಿಮಗೆ ಕೌಲಾಲಂಪುರಲ್ಲಿ ಎವ್ರಿ 200 ಮೀಟರ್ಸ್ಗೆ ಈ ರೀತಿ ಒಂದು ಸ್ಟೋರ್ ಸಿಗುತ್ತೆ, 7-Eleven ಸ್ಟೋರ್. ನಾವಿದ್ದಂಥ ಹೋಟೆಲ್ ಪಕ್ಕದಲ್ಲೇ ಈ ಒಂದು 7-Eleven ಸ್ಟೋರ್ ಇದೆ. ಸೊ ಮಾರ್ನಿಂಗ್ ನೀವು ಅರ್ಲಿಯಾಗಿ ಸೈಟ್ ಸೀಯಿಂಗ್ಗೆ ಹೋಗಬೇಕು 6 o'clock ಅಂತ ಹೇಳಿದ್ರೆ ಇಲ್ಲಿಗೆ ಬಂದು ಏನಾದರೂ ಸ್ನ್ಯಾಕ್ಸನ್ನು ನೀವು ತೊಗೊಂಡು ಹೋಗ್ಬೋದು. ಇದು ನಿಮಗೆ 24/7 ಓಪನ್ ಇರುತ್ತೆ. ಯಾವ ಟೈಮಲ್ಲಿ ಬೇಕಿದ್ದರೂ ಬಂದರೂ ಇಲ್ಲಿ ನಿಮ್ಗೆ ಏನಾದರೂ ಒಂದು ಫುಡ್ ಸಿಗುತ್ತೆ. ಸೊ ಇದೊಂದು ಕ್ಯೂಟ್ ಚಾಕ್ಲೇಟ್ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ. ಇದೆಲ್ಲ ನಿಮಗೆ ಕಿಡ್ಸ್ ಝೋನ್. ಇದು ಕಿಡ್ಸ್ಗೆ ಬೇಕಾಗಿರುವಂಥ ಒಂದು ಫುಡ್ ಆಗಿರ್ಬೋದು, ಮತ್ತು ಆಟ ಆಡೋದಕ್ಕೆ ಕೆಲವೊಂದು ಚಿಕ್ಕ ಚಿಕ್ಕ ಕ್ಯೂಟ್ ಸ್ಟಫ್ಸ್ ಎಲ್ಲ ಇಲ್ಲಿ ತುಂಬ ಚೆನ್ನಾಗಿತ್ತು.
ಈ 7-Eleven ಸ್ಟೋರ್ಗೆ ಬಂದರೆ ಖಂಡಿತವಾಗ್ಲೂ ಏನಾದರೂ ಪರ್ಚೇಸ್ ಮಾಡದೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ರೀತಿ ಇದೆ. ಇಲ್ಲಿ ಫುಡ್ ಸ್ಟೆಪ್ಸ್ ಆಗಿರ್ಬೋದು ಅಥವಾ ಏನಾದರೂ ಒಂದು ಗಿಫ್ಟಿಂಗ್ ಐಟಮ್ಸ್ ಲೈಕ್ ಚಿಕ್ಕ ಚಿಕ್ಕ ಸ್ಟಫ್ಸ್ ರೀತಿ ಏನಾದರೂ ಆಗಿರ್ಬೋದು, ಖಂಡಿತವಾಗ್ಲೂ ಪರ್ಚೇಸ್ ಮಾಡದೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲ ಹೆಲ್ತ್ ಕೇರ್ ಡಿಪಾರ್ಟ್ಮೆಂಟಲ್ಲಿ ಪ್ಯಾರಾಸೆಟಮಾಲ್ ಟ್ಯಾಬ್ಲೆಟ್ಸು, ಬಾಡಿ ಪೇಯ್ನ್ಗೆ, ಹೆಡೇಕ್ಗೆಲ್ಲ ಇಲ್ಲಿ ನೀವು ಟ್ಯಾಬ್ಲೆಟ್ಸನ್ನು ಸಹ ತೊಗೊಂಡು ಹೋಗ್ಬೋದು. ಮತ್ತು ಹೇರ್ ಆಯಿಲ್ಸ್ ಇದೆ, ಶ್ಯಾಂಪೂ ಇದೆ, ಸೋಪ್ ಇದೆ, ಬ್ರಷ್ ಇದೆ. ನೀವೇನಾದರೂ ಊರಿಂದ ಮರೆತು ಹೋಗಿದ್ರೂ ಸಹ ಈ ಸ್ಟೋರ್ಗೆ ಬಂದರೆ ನಿಮಗೆ ಬೇಸಿಕ್ ಒಂದು ನೀಡ್ಸು ಸಹ ಇಲ್ಲಿ ಖಂಡಿತವಾಗ್ಲೂ ಥಿಂಗ್ಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಮಲೇಷ್ಯಾ ಕೌಲಾಲಂಪುರ್ ನಿಮಗೆ ಬಿಲ್ಡಿಂಗ್ಸ್, ಹೈ ಸ್ಕೈ ಸ್ಕ್ರ್ಯಾಪರ್ಸ್ಗೆ ತುಂಬಾ ಫೇಮಸ್. ಎಲ್ಲಿ ನೋಡಿದ್ರೂ ಸಿಟಿ ಸೆಂಟರಲ್ಲಿ ಟಾಲೆಸ್ಟ್ ಬಿಲ್ಡಿಂಗ್ಗಳನ್ನೇ ನೋಡ್ತೀರಾ. ಅದರಲ್ಲೂ ಮರ್ಡೆಕಾ 118 ಇಲ್ಲಿ ಒನ್ ಆಫ್ ದ ಟಾಲೆಸ್ಟ್ ಕಮರ್ಷಿಯಲ್ ಬಿಲ್ಡಿಂಗ್ಸ್ ಅಂತ ಹೇಳ್ಬೋದು. ಅದು ಬಿಟ್ಟರೆ ಪೆಟ್ರೋನಾಸ್ ಟ್ವಿನ್ ಟವರ್ಸ್ ಇಸ್ ದ ಟಾಲೆಸ್ಟ್ ಬಿಲ್ಡಿಂಗ್ಸ್ ಇನ್ ಕೌಲಾಲಂಪುರ್ ಆ್ಯಂಡ್ ಒನ್ ಆಫ್ ದ ಟಾಲೆಸ್ಟ್ ಬಿಲ್ಡಿಂಗ್ಸ್ ಇನ್ ದ ವರ್ಲ್ಡ್ ಅಂತಲೂ ಹೇಳ್ಬೋದು. ಕೌಲಾಲಂಪುರಲ್ಲಿ ದ ಮೇಜರ್ ಸೈಟ್ ಸೀಯಿಂಗ್ ಪ್ಲೇಸಸ್ ಅಂತ ಹೇಳಿದ್ರೆ KL ಟವರ್, ಪೆಟ್ರೋನಾಸ್ ಟ್ವಿನ್ ಟವರ್, ಬಾಟು ಕೇವ್ಸ್, ಗೆಂಟಿಂಗ್ ಹೈಲ್ಯಾಂಡ್ಸ್, KL ಅಕ್ವೇರಿಯಂ. ಈ ಪ್ಲೇಸಸನ್ನು ಬಂದರೆ ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ಮಾಡದೆ ಹೋಗೋ ಹಾಗೆ ಇಲ್ಲ. ಬಟು ಕೇವ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಇಂಡಿಯನ್ ಟ್ರೆಡಿಷನನ್ನು ತುಂಬ ಚೆನ್ನಾಗಿ ಅಲ್ಲಿ ನಾವು ಹೋದರೆ ಫೀಲನ್ನು ಮಾಡ್ಕೋಬೋದು. ಆ ವೈಬ್ಸ್ ಅನ್ನೋದು ಅಲ್ಲಿ ನಮಗೆ ಸಿಗುತ್ತೆ. ಜೊತೆಗೆ KL ಟವರ್, ಪೆಟ್ರೋನಾಸ್ ಟ್ವಿನ್ ಟವರ್ಸು ಸಹ ಒಂದು ವ್ಯೂಸ್ಗೋಸ್ಕರ ಖಂಡಿತವಾಗ್ಲೂ ಅಲ್ಲಿ ಹೋಗಬೇಕು. ನೈಟ್ ವ್ಯೂ ಮತ್ತು ಡೇ ವ್ಯೂ ಎರಡನ್ನೂ ಸಹ ನಾವು KL ಟವರ್, ಪೆಟ್ರೋನಾಸ್ ಟ್ವಿನ್ ಟವರ್ಸಲ್ಲಿ ಮಸ್ಟ್ ಆ್ಯಂಡ್ ಶುಡ್ ನೋಡಲೇಬೇಕು. ಇನ್ನು ಕಿಡ್ಸ್ ಯಾರಾದರೂ ಇದ್ದರೆ KLCC ಬರ್ಡ್ ಪಾರ್ಕ್ ಇದೆ ಮತ್ತು ಝೂ ನೆಗಾರ ಇದೆ. ಅದನ್ನು ಮಕ್ಕಳಿದ್ರೆ ಕರ್ಕೊಂಡು ಹೋಗಿ ತೋರಿಸ್ಬೋದು. ಅದು ಸಹ ತುಂಬ ಚೆನ್ನಾಗಿದೆ. ನೀವು ಕೌಲಾಲಂಪುರ್ಗೆ ಬಂದರೆ ನೀವು ಸ್ಟೇ ಮಾಡಿರುವಂಥ ಹೋಟೆಲ್ ನಿಯರ್ ಬೈ ಎಲ್ಲಾದರೂ 7-Eleven ಸ್ಟೋರ್ ಇತ್ತು ಅಂತ ಹೇಳಿದ್ರೆ ಒಂದು ಸಲ ಹೋಗಿ ವಿಸಿಟ್ ಮಾಡಿ. ಅಲ್ಲಿ ಏನೆಲ್ಲ ಸಿಗುತ್ತೆ ಅಂತ ನೋಡೋದಕ್ಕೆ ಒಂದು ಕ್ಯೂರಿಯಾಸಿಟಿ, ಒಂದು ಎಕ್ಸೈಟ್ಮೆಂಟ್ ಚೆನ್ನಾಗಿದೆ. ನೋಡೋದಕ್ಕೆ ಒಂದು ಚಿಕ್ಕ ಸ್ಟೋರ್ ಆದರೂ ಸಹ ಎಷ್ಟು ಐಟಮ್ಸ್ ಅನ್ನೋದು ಇಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದಾರೆ. ಅದನ್ನು ನೋಡೋಕ್ಕಾದರೂ ಈ ಒಂದು 7-Elevenಗೆ ವಿಸಿಟ್ ಮಾಡಬೇಕು. ಕೆಲವೊಂದು ಏರಿಯಾಸಲ್ಲಿ 7-Eleven ತುಂಬ ದೊಡ್ಡದಾಗಿ ಇದೆ. ನಿಮಗೆ ಏರ್ಪೋರ್ಟಲ್ಲೂ ಈ 7-Eleven ಅನ್ನೋದು ಸಿಗುತ್ತೆ. ಸೊ ಇದು ಇದು ಮತ್ತು ಇದು ಕೇಕ್ ರೀತಿ ಬರುತ್ತೆ, ಕಪ್ ಕೇಕ್ ರೀತಿ. ಸೊ ಈ ರೀತಿ ನೀವು ಇನ್ಸ್ಟೆಂಟ್ ಫುಡ್ಗಳು ಇಲ್ಲಿ ನಿಮಗೆ ತುಂಬಾ ಸಿಗುತ್ತೆ. ಮತ್ತು ಇದೆಲ್ಲ ಪಿಜ್ಜಾ ಕೇಕ್ ಇದೆಲ್ಲ ಟ್ರೈ ಮಾಡಬೇಕು. ಖಂಡಿತವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ. ಜೊತೆಗೆ ನೀವು ವೆಜಿಟೇರಿಯನ್ಸ್ ಆಗಿದ್ದರೆ ತಪ್ಪದೇ ಇಂಗ್ರೀಡಿಯೆಂಟ್ಸನ್ನು ಚೆಕ್ ಮಾಡಿ ನಂತರ ಫುಡ್ಡನ್ನು ತೊಗೋಬೇಕು. ಇಂಗ್ರೀಡಿಯೆಂಟ್ಸಲ್ಲಿ ನಿಮಗೆ ಪ್ಯೂರ್ ವೆಜ್ಜಾ ನಾನ್ ವೆಜ್ಜಾ ಅಂತ ಗೊತ್ತಾಗೋಗುತ್ತೆ. ಸೊ ನಾನ್ ವೆಜಿಟೇರಿಯನ್ಸ್ಗಾದರೆ ನೋ ವರೀಸ್, ನೀವು ಯಾವುದೇ ಇಲ್ಲಿ ಫುಡ್ ಐಟಮನ್ನು ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ಸೊ ಇದೆಲ್ಲ ಇಲ್ಲಿ ಬರ್ಗರ್ಸು ಸಹ ಇದೆ. ವೆಜ್ ಸ್ಯಾಂಡ್ವಿಚ್ ಆಗಲಿ, ಪಿಜ್ಜಾ, ಕೇಕ್ಸ್ ಆಗಲಿ, ವೆರೈಟೀಸ್ ಆಫ್ ಫುಡ್. ಇದೊಂದು ಬನ್ ರೀತಿ ಇದೆ. ಸೊ ಈ ರೀತಿ ಐಟಮ್ಸ್ ತುಂಬಾ ಇದೆ. ಪ್ಯಾಕ್ಡ್ ಫುಡ್ ಇದನ್ನು ನಿಮಗೆ ಬಿಸಿ ಬೇಕು ಅಂದರೆ ಓವನ್ ಇಲ್ಲೇ ಇರುತ್ತೆ. ನೀವು ಬಿಸಿ ಬೇಕಿದ್ದರೂ ಮಾಡಿಕೊಂಡು ಇನ್ಸ್ಟೆಂಟಾಗಿ ಅಲ್ಲೇ ತಿನ್ಬೋದು. ಸೊ ಕುಕ್ಕೀಸ್ ಇದೆ, ಬಿಸ್ಕೆಟ್ಸ್ ಇದೆ, ವೆರೈಟೀಸ್ ಆಫ್ ಚಾಕ್ಲೇಟ್ಸ್ ಇದೆ. ತುಂಬಾ ಪ್ರಾಡಕ್ಟ್ಸ್ ಇಲ್ಲಿ ನಿಮಗೆ ಸಿಗುತ್ತೆ. ವೆರೈಟೀಸ್ ಆಫ್ ನೂಡಲ್ಸ್ ತುಂಬಾ ಇದೆ ಇಲ್ಲಿ. ಹೋಟೆಲಲ್ಲಿ ಏನಾದರೂ ಕಿಚನ್ ಇತ್ತು ಅಂತ ಹೇಳಿದ್ರೆ ನೀವು ಇಲ್ಲಿಂದ ನೂಡಲ್ಸ್ ಪ್ಯಾಕೆಟನ್ನು ತೊಗೊಂಡು ಹೋಗಿ ಹೋಟೆಲಲ್ಲಿ ಕುಕ್ ಮಾಡ್ಕೊಂಡು ತಿನ್ಬೋದು. ಸೊ ಇಲ್ಲಿಂದ ನಾವು ವಾಪಸ್ ನೈಟ್ ಹೋಟೆಲ್ಗೆ ಬಂದು ನೈಟ್ ರೆಸ್ಟನ್ನು ಮಾಡಿದ್ವಿ. ನೆಕ್ಸ್ಟ್ ಡೇ ನಾವು ಗೆಂಟಿಂಗ್ ಐಲ್ಯಾಂಡ್ಸ್ಗೆ ಹೋಗಿರ್ತೀವಿ ಮತ್ತು KL ಅಕ್ವೇರಿಯಮನ್ನು ವಿಸಿಟ್ ಮಾಡ್ತೀವಿ. ಆ ವಿಡಿಯೋಸು ಬರುತ್ತೆ, ಮಿಸ್ ಮಾಡದೆ ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್, ಸಿ ಯು, ಬಾಯ್ ಗಾಯ್ಸ್.